ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ Veena71 ಚಾನಲ್ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ 28 ಏಪ್ರಿಲಿಂದ ಫಸ್ಟ್ 10th ಮೇ ವರೆಗೂ ತುಲಾ ರಾಶಿಯವರಿಗೆ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ, ಅವರ ಒಂದು ಎಮೋಷನ್ಸ್ ಇರ್ಬೋದು, ಯೂನಿವರ್ಸ್ ಗೈಡ್ಲೈನ್ಸ್ ಇರ್ಬೋದು, ಮತ್ತೆ ಲವ್ ಲೈಫ್ ಇರ್ಬೋದು, ಅವರ ಒಂದು ಕರಿಯರ್ ಲೈಫ್ ಇರ್ಬೋದು, ಯಾವ ರೀತಿ ಇದೆ ಅಂತ ಹೇಳಿ. ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಸೊ ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಬಗ್ಗೆ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ಹಾಗಾಗಿ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಫೋನ್ ನಂಬರ್ ಕೊಟ್ಟಿದ್ದೀನಿ, ವಾಟ್ಸಪ್ ಮಾಡಿ, ಜಸ್ಟ್ ಮೆಸೇಜ್ ಮಾತ್ರ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ಳಿ. ಖಂಡಿತ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ಎಲ್ಲದಕ್ಕೂ ನಾವು ಸೊಲ್ಯೂಷನ್ನೇ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಿಮಗೆ ಏನು ಡೌಟ್ ಇದೆ ಅದಕ್ಕೆ ಕ್ಲಾರಿಟಿಯನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ನಿಮ್ಮ ಎಮೋಷನ್ಸ್ ಈ ಒಂದು ದಿನಗಳಲ್ಲಿ ಯಾವ ರೀತಿ ಆಗಿರುತ್ತೆ, ಫಸ್ಟ್ ಅಂಡ್ ಲಾಸ್ಟ್ ಮೆಸೇಜ್ ನಾವು ನೋಡೋಣ. ಸೊ ಜೆಲಸಿ, ಓಕೆ, ಇನ್ನೊಬ್ರು ಏನಿದೆ, ಇನ್ನೊಬ್ರ ಹತ್ರ ಏನಿದೆ ಅದಕ್ಕೆ ಸ್ವಲ್ಪ ನಿಮಗೆ ಜಲಸಿ ಆಗುವಂತದ್ದು ನನಗೆ ಅನಿಸ್ತಾ ಇದೆ. ಎಂಗ್ಸೈಟಿ ಇರಬಹುದು, ಅದರಿಂದ ನಿಮಗೆ ಎಂಗ್ಸೈಟಿ ಆಗುವಂಥದ್ದು, ಏನು ನೀವು ಅಚೀವ್ ಮಾಡಿಲ್ಲ ಅದ್ರ ಬಗ್ಗೆ ನಿಮಗೆ ಎಂಗ್ಸೈಟಿ ಆಗುವಂಥದ್ದು, ಅಂದ್ರೆ ಇನ್ನೊಬ್ರ ಹತ್ರ ಇದೆ ನನ್ನ ಹತ್ರ ಇಲ್ಲ ಅನ್ನೋಂಥ ಮನೋಭಾವನೆ ನಿಮಗೆ ಬೆಳೆಯುವಂಥದ್ದು ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ ಈ 10 days ಅಲ್ಲಿ. ಮತ್ತೆ ನೀವು ಅಚೀವ್ ಮಾಡ್ಲಾರ್ದಕ್ಕೆ ನಿಮ್ಮಲ್ಲೇನೆ ನೀವು ಅದನ್ನ ಒಂದು ರೀತಿ ನಿಮಗೆ ಎಂಗ್ಸೈಟಿ ಕ್ರಿಯೇಟ್ ಆಗುವಂಥದ್ದು. ಓಕೆ, ಯಾವಾಗ ನಿಮಗೆ ಎಂಗ್ಸೈಟಿ ಅನ್ನುವಂಥದ್ದು ಬರುತ್ತೆ, ಜೆಲಸ್ ಅನ್ನುವಂಥದ್ದು ಬರುತ್ತೆ, ಅದೇನಾಗುತ್ತೆ ನಿಮಗೆ ಒಂದು ಲೆಸನ್ ಅನ್ನ ಕೊಟ್ಟು ಹೋಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಇದು ನೀವು ಏನ್ ಫೋಕಸ್ ಮಾಡಬೇಕು, ನಿಮ್ಮ ಲೈಫಲ್ಲಿ ಏನ್ ಫೋಕಸ್ ಮಾಡಬೇಕು ಅದನ್ನ ನಿಮಗೆ ತಿಳಿಸ್ಕೊಳ್ಕೋವಂತ ಚಾನ್ಸಸ್ ನನಗೆ ಅನಿಸ್ತಾ ಇದೆ. ಮತ್ತೆ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಗೊತ್ತಾ, ನೀವು ಏನ್ ಫೋಕಸ್ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ, ಇನ್ನೊಬ್ರು ಗ್ರೋತ್ ಬಗ್ಗೆ ನೀವು ಏನ್ ನಿಮ್ಗೆ ಅದು ಜಲಸ್ ಅನ್ನೋದು ಬಂದಿದೆ, ಅದ್ರ ಬದಲಾಗಿ ನೀವು ಅದನ್ನ ಕಂಪೇರ್ ಮಾಡೋದನ್ನ ಬಿಟ್ಟು ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ರೆ ಖಂಡಿತ ನಿಮ್ಗೆ ಅದರಿಂದ ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ ತುಲಾ ರಾಶಿಯವರಿಗೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ರು ನಿಮ್ಗಿಂತ ಅವರು ಸ್ವಲ್ಪ ಜಾಸ್ತಿ ದುಡಿತಾರೆ, ನೀವು ಅದನ್ನ ಕಂಪೇರ್ ಮಾಡ್ತೀರಾ, ನನ್ನ ಒಂದು ಇನ್ಕಮ್ ಏನಿದೆ, ಇನ್ನೊಬ್ರು ಇನ್ಕಮ್ ಏನಿದೆ. ಇನ್ನೊಬ್ರು ಅಂತಂದ್ರೆ ನೋಡಿ, ನಿಮ್ಮ ಪರಿಚಯದವರೇ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ನಿಮ್ಮ ಬ್ರದರ್ ಸಿಸ್ಟರ್ಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು. ಯಾಕೆ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಿಕಾಸ್ ಅವರು ಒಂದ್ ಸ್ಟೆಪ್ ನಿಮ್ಗಿಂತ ಜಾಸ್ತಿ ಅವರ ಒಂದು ನಾಲೆಜ್ ಅನ್ನ ಬಿಲ್ಡ್ ಮಾಡ್ಕೊಂಡಿರುವಂತದ್ದು, ಅವರು ಎಜುಕೇಶನ್ ಅಲ್ಲಿ ನಿಮ್ಗಿಂತ ಮತ್ತೆ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿರುವಂತವ್ರು, ಇದು ಎಲ್ಲಾನು ಕಾರಣ ಆಗುತ್ತೆ. ಓಕೆ, ಅವ್ರಿಗೆ ಆಗ್ತಾ ಇದೆ, ನನ್ಗೆ ಆಗ್ತಾ ಇಲ್ಲ. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹೋಗ್ತಾ ಇದ್ದೀರಾ ಅನ್ನೋವಂಥದ್ದು ಇಲ್ಲಿ ತುಂಬಾ ನಾವು ನೋಡ್ಬೇಕಾಗತ್ತೆ. ಸೊ ಯೂನಿವರ್ಸ್ ನಿಮ್ಗೆ ಅದೇ ಹೇಳ್ತಾ ಇದೆ, ಯಾವಾಗ ನಿಮ್ಗೆ ಜಲಸಿ ಅನ್ನೋದು ಬರುತ್ತೆ, ಸೊ ಖಂಡಿತ ಅಲ್ಲಿಂದ ನೀವು ಒಂದು ಪಾಠ ಕಲಿತೀರಾ ಅನ್ನುವಂಥದ್ದು. ಓಕೆ, ಅದು ಏನಿದೆ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ನಿಮ್ಮ ಒಂದು ಹೆಲ್ತ್ ಅನ್ನ ನೋಡ್ತಾ ಇದ್ದೀನಿ. ಹೆಲ್ತ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ತುಲಾ ರಾಶಿಯವರು ಅಂತ ಹೇಳಿ. ಓಕೆ, ಹೆಲ್ತ್ ಆಸ್ಪೆಕ್ಟ್ ಇಂದ ಚೆನ್ನಾಗಿದೆ ಫ್ರೆಂಡ್ಸ್, ಆ ರೀತಿ ಏನು ನನಗೆ ಅನಿಸ್ತಾ ಇಲ್ಲ ತೊಂದರೆ ಅಂತ ಹೇಳಿ. ಆದ್ರೆ ನಿಮ್ಗೆ ಸ್ವಲ್ಪ ಏನಿರುತ್ತೆ, ಉದಾಸೀನತೆ ಇರುವಂತದ್ದು ನನಗೆ ಅನಿಸ್ತಾ ಇದೆ. ಉದಾಸೀನತೆ ಅಂತಂದ್ರೆ ನೋಡಿ, ಸ್ವಲ್ಪ ಎಲ್ಲೋ ಮನಸ್ಸು ನೋಯಿಸ್ಕೊಳ್ಳುವಂಥದ್ದು, ಲಿಟಲ್ ಬಿಟ್, ತುಂಬಾನೇ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಎಲ್ಲೋ ಸ್ವಲ್ಪ ಪ್ರಮಾಣದಲ್ಲಿ ಅದು ಇರುತ್ತೆ. ಓಕೆ, ಮತ್ತೆ ಇಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು ಅನ್ನುವಂಥದ್ದು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗಿರುವಂತದ್ದು ನನಗೆ ಅನ್ಸುತ್ತೆ. ಓಕೆ, ನಿಮ್ಗೆ ಆ ರೀತಿ ಫೀಲಿಂಗ್ ಈಗ ಬರುವಂತ ದಿನಗಳಲ್ಲಿ ಆ ರೀತಿ ನಿಮ್ಗೆ ಫೀಲಿಂಗ್ ಆಗುವಂತದ್ದು. ಓಕೆ, ಮತ್ತೆ ಸ್ವಲ್ಪ ನೀವು ನಿಮ್ಗೆ ನಿದ್ದೆದೇನಾದ್ರೂ ಪ್ರಾಬ್ಲಮ್ ಆಗುವಂತದ್ದು ನನಗೆ ಅನಿಸ್ತಾ ಇದೆ. ರಾತ್ರಿಗೆ ನಿದ್ದೆ ಸಡನ್ ಆಗಿ ಎಚ್ಚರಾಗೋದು, ಸ್ವಲ್ಪ ಗೈನಿಕ್ ಇಶ್ಯೂ ಏನಾದ್ರೂ ಆಗುವಂತದ್ದು ನನಗೆ ಅನಿಸ್ತಾ ಇದೆ. ಏನಾದ್ರೂ ಅಡಿಕ್ಷನ್ ಅಲ್ಲಿ ಇದ್ರೆ, ಸಪೋಸ್ ನೀವೇನಾದ್ರೂ ಅಡಿಕ್ಷನ್ ಅಲ್ಲಿ ಇದ್ದಿದ್ರೆ ನಿಮ್ಗೆ ಗೈನಿಕ್ ಪ್ರಾಬ್ಲಮ್ ಬರುವಂತ ಚಾನ್ಸಸ್, ಯಾವುದಕ್ಕೂ ಒಂದ್ಸಾರಿ ನೋಡಿ ಚೆಕ್ ಮಾಡಿ, ಹಾಗೇನಾದ್ರೂ ಇತ್ತು ಅಂತಂದ್ರೆ. ಸ್ವಲ್ಪ ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡೋದು, ಇದನ್ನ ನೀವು ಮಾಡ್ಬೇಕಾಗತ್ತೆ. ಓಕೆ, ಅದ್ರ ಬಗ್ಗೆ ಗಮನ ಕೊಡಿ, ಲೈಟ್ ಆಗಿ ತಗೊಳ್ಳಿಕ್ ಹೋಗ್ಬೇಡಿ. ಓಕೆನಾ, ಇದೆ ಅಂತ ಹೇಳಿ ಓಕೆ ಪರ್ಫಾರ್ಮೆನ್ಸ್ ಚಲೋ ಇದೆ, ಏನು ಇಲ್ಲ ಅಂತ ಹೇಳಿ ಬಿಡೋದು ಬೇಡ. ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಇನ್ನು
ನಿಮ್ಮ ಬರುವಂಥ ದಿನಗಳಲ್ಲಿ ಪ್ರೆಸೆಂಟ್ ಸಿಚುವೇಶನ್ ನನಗೆ ಆ ರೀತಿ ಅನ್ನಿಸ್ತಾ ಇದೆ. ಅಂದರೆ ಈ ಒಂದು ದಿನಗಳಲ್ಲಿ ಇನ್ನು ನೋಡ್ತಾ ಇದ್ರೆ ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಒಂದು ಸೆಲೆಬ್ರೇಷನ್ ಮೂಮೆಂಟ್ ಅಂತ ಅನ್ನಿಸ್ತಾ ಇದೆ. ಮತ್ತೆ ನೀವು ಇನ್ ಕೇಸ್ ಏನಾದರೂ ನಾನಿಲ್ಲಿ ನೋಡ್ತಾ ಇರುವಂಥದ್ದು ಮ್ಯಾರಿಡ್ ಆಗಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗುವಂಥದ್ದು, ಈ ದಿನಗಳಲ್ಲಿ ಬೇಬಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಪ್ರೆಗ್ನೆಂಟ್ ಯಾರಾದರೂ ಇದ್ರೆ ಅವರಿಗೆ ಗುಡ್ ನ್ಯೂಸ್ ಸಿಗುವಂಥದ್ದು, ಅದು ನನಗೆ ಅನ್ನಿಸ್ತಾ ಇದೆ. ಮತ್ತೆ ಏನಾದರೂ ಎಂಗೇಜ್ಮೆಂಟ್ ಆಗುವಂಥ ಚಾನ್ಸಸ್ ನನಗೆ ಕಾಣ್ತಾ ಇದೆ. ನಿಮ್ಮ ಲೈಫಲ್ಲಿ ಎಂಗೇಜ್ಮೆಂಟ್ ಆಗುವಂಥದ್ದು ನಿಮ್ಮ ಪಾರ್ಟ್ನರ್ ಜೊತೆಗೆ ಒಂದು ಎಮೋಷನಲಿ ಫುಲ್ಫಿಲ್ಮೆಂಟ್ ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ಕಮಿಟ್ಮೆಂಟ್ ಅನ್ನಿಸ್ತಾ ಇದೆ, ಕಮಿಟೆಡ್ ಆಗಿರ್ತೀರಾ ತುಂಬಾನೇ ಅನ್ನುವಂಥದ್ದು. ಆ್ಯಕ್ಚುಲಿ ಇದು ನೆಕ್ಸ್ಟ್ ಬರಬೇಕಾಗಿತ್ತು, ಬಟ್ ಇವಾಗ ಬಂದಿದೆ. ಬಟ್ ಹೆಲ್ದಿ ವೈಸ್ ನಾನು ನೋಡ್ತಾ ಇದ್ದೀನಿ, ಚೆನ್ನಾಗಿದೆ, ಓವರ್ ಆಲ್ ಚೆನ್ನಾಗಿದೆ, ಏನೂ ಇಲ್ಲ. ಇನ್ನು ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದೆ ಇದನ್ನ ಕೂಡ ನಾವು ನೋಡ್ಕೊಂಡು ಬರೋಣ. ಸಪೋಸ್ ಇಲ್ಲಿ ಹೆಲ್ತ್ ಆಸ್ಪೆಕ್ಟಿಂದ ನಾನು ನೋಡಿದಾಗ ಆ ರೀತಿ ತೊಂದರೆ ಅಂತ ಏನೂ ಇಲ್ಲ ಹೆಲ್ತಲ್ಲಿ. ಓಕೆ, ಆದರೂ ಕೂಡ ನಿಮಗೆ ಫಸ್ಟೇ ನಾನು ಹೇಳಿದ್ದೆ, ಅಂದರೆ ಇಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು ಅಂತಂದರೆ ಸ್ವಲ್ಪ ಇಲ್ಲಿ ಸಜೆಷನ್ ಏನು ಕೊಡ್ತಾ ಇದೆ ಯೂನಿವರ್ಸ್ ಅಂತಂದರೆ, ಎಮೋಷ್ನಲ್ ಹೀಲಿಂಗು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದನ್ನು ನೀವು ಕಲಿಬೇಕಾಗತ್ತೆ. ಓಕೆ, ಎಮೋಷ್ನಲಿ ಎಲ್ಲೋ ಒಂದು ಕಡೆ ನಿಮಗೆ ಹಿಟ್ ಆಗುವಂಥ ಚಾನ್ಸಸ್ ನನಗೆ ಅನ್ನಿಸ್ತಾ ಇದೆ. ಸೊ ಎಮೋಷ್ನಲ್ ಹೀಲಿಂಗ್ ತುಂಬ ಇಂಪಾರ್ಟೆಂಟ್ ಇದೆ. ಇದು ಹೀಲಿಂಗ್ ಅಂದರೆ ಯಾವ ರೀತಿ ಮಾಡ್ಕೊಳ್ತೀರಾ? ಸೊ ಸಪೋಸ್ ತಿಳ್ಕೊಳ್ಳಿ, ನೀವೇನಾದರೂ ರೇಖಿ ಕಲ್ತಿದ್ರೆ ಅಲ್ಲಿಂದ ನೀವು ಎನರ್ಜಿ ಹೀಲಿಂಗನ್ನು ಮಾಡ್ಕೋಬಹುದು. ಇಲ್ಲ ಅಂತಂದರೆ ನೀವು ಥ್ರೂ ದ ಮೆಡಿಟೇಷನ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ನಿಮ್ಮ ಇಷ್ಟ ದೇವರು ಇರ್ತಾರೆ ಅವ್ರದ್ದು ಒಂದು ಪೂಜೆಯನ್ನು ಮಾಡಿಬಿಟ್ಟು ಅಥವಾ ಒಂದು ಧ್ಯಾನ ಮಾಡಿ ಅವ್ರ ಬಗ್ಗೆ, ಸೊ ಅಲ್ಲಿಂದ ನೀವು ಎನರ್ಜಿ ಹೀಲಿಂಗನ್ನು ಮಾಡ್ಕೊಳ್ಳೋಂಥದ್ದು ತುಂಬ ಮನಸ್ಸಿಗೆ ಶಾಂತಿ ಸಿಗುತ್ತೆ ಫ್ರೆಂಡ್ಸ್, ಇದನ್ನು ನೀವು ಮಾಡಿದರೆ. ಬಿಕಾಸ್ ಇದಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ರೇಖಿ ಹೀಲಿಂಗ್ ಕೂಡ ಮಾಡ್ತೀನಿ. ಸೊ ಅಲ್ಲಿ ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಎನರ್ಜಿ ಹೀಲಿಂಗಲ್ಲಿ ನಿಮಗೆ ತುಂಬ ಅಂದರೆ ನಿಮ್ಮ ಒಂದು ಚಕ್ರಗಳು ಇಂಬ್ಯಾಲೆನ್ಸ್ ಆದಾಗ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಆ ಒಂದು ಎಲ್ಲ ಚಕ್ರಗಳನ್ನು ಅಲೈನ್ ಮಾಡೋದು, ಅದರದೇ ಆದಂಥ ಫ್ರೀಕ್ವೆನ್ಸಿಯಲ್ಲಿ ಕನೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆವಾಗ ನಿಮಗೆ ಈ ರೀತಿ ರಿಲೇಟೆಡ್ ಇಶ್ಯೂಸ್ ಏನಿರ್ತಾವೋ ಅದು ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಸ್ವಲ್ಪ ಎಮೋಷ್ನಲಿ ಏನಾದರೂ ಬ್ಯಾಗೇಜಸ್ ಇದ್ದರೆ ಅದನ್ನು ನೀವು ರಿಮೂವ್ ಮಾಡ್ಕೋಬೇಕು. ಓಕೆ, ಮತ್ತು ನಿಮ್ಮಷ್ಟಕ್ಕೆ ನೀವೇ ತುಂಬ ನೋವು ಕೊಡೋದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ನೀವು ಯಾವ ರೀತಿ ಪರ್ಸನಾಲಿಟಿ ಅಂತಂದರೆ, ಎಸ್ಪೆಷಲಿ ನಾನು ತುಲಾರಾಶಿಯವ್ರಿಗೆ ನೋಡೋದಂತಂದರೆ, ನಿಮ್ಮ ನೋವನ್ನು ಯಾರ ಹತ್ರ ಕೂಡ ನೀವು ಹೇಳ್ಕೊಳ್ಳೋದಿಲ್ಲ. ಓಕೆ, ಅಂದರೆ ನೀವು ಅದನ್ನು ನಿಮ್ಮಲ್ಲೇನೆ ನುಂಗ್ಕೊಂಡು ಬಿಡ್ತೀರಾ, ಅದನ್ನು ಯಾರ್ದ ಕಡೆನೂ ನೀವು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಬಿಕಾಸ್ ಇದು ಬ್ಯಾಲೆನ್ಸೇ ನಿಮ್ಮದು ಒಂದು ಸಿಂಬಲ್ ಆಗಿರೋ ಕಾರಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡ್ತೀರಾ. ಸೊ ನೋವು ಯಾರ ಮುಂದೆನೂ ತೋರಿಸ್ಕೊಡೋದಿಲ್ಲ ಅನ್ನೋವಂಥದ್ದು ಇಲ್ಲಿ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಅಷ್ಟು ನೀವು ಡೀಪಾಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಎಮೋಷನಲ್ ಬ್ಯಾಗೇಜಸ್ ಎಲ್ಲಾನು ತೊಗೊಂಡು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದ್ಸರಿ ನಿಮಗೆ ನೋವು ಆಗ್ತಾ ಇದೆಯಾ, ಓಕೆ, ಅದನ್ನು ಓಪನ್ ಆಗಿ ನೀವು ಅಕ್ಸೆಪ್ಟ್ ಮಾಡಿ ಅದನ್ನು ಹೇಳಬೇಕಾಗುತ್ತೆ. ಓಕೆ, ನನಗೆ ಈ ರೀತಿ ಹರ್ಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇನ್ನೊಂದು ಇಲ್ಲಿ ಹೇಳ್ಬೇಕಂತಂದ್ರೆ, ಯಾವಾಗ ನೀವು ನಿಮ್ಮ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊಡ್ತೀರಾ, ನಿಮ್ಮ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸಿಟ್ಟಂತಂದ್ರೆ ನೋಡಿ, ಸಡನ್ನಾಗಿ ಹೋಗಿ ಹೊಡೆಯೋದು ಬಿಡಿಯೋದು ಅಂತ ನಾನು ಹೇಳ್ತಾ ಇಲ್ಲ. ಏನೋ ನಿಮ್ಮಲ್ಲಿ ಇದೆ, ಒಂದು ಗಿಲ್ಟ್ ಇದೆ, ಇದನ್ನು ನೀವು ಯಾವಾಗ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅಲ್ಲಿ ಏನಾಗುತ್ತೆ, ನಿಮ್ಮ ಚಕ್ರಗಳ ಬ್ಲಾಕೇಜಸ್ ಇಮಿಡಿಯೇಟ್ ಆಗಿ ಆಗುತ್ತೆ. ನಿಮಗೆ ಅನಿಸ್ತಾ ಇದೆಯಾ ಈ ರೀತಿ ಸರಿ ಇಲ್ಲ ಅಂತ ಅನಿಸ್ತಾ ಇದೆಯಾ, ಅದನ್ನು ಓಪನ್ ಆಗಿ ನೀವು ಅದನ್ನು ಹೇಳಬೇಕಾಗತ್ತೆ. ಓಪನ್ ಮೈಂಡಿಂದ, ಓಕೆ, ಇದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ನೀವು ನಿಮ್ಮಲ್ಲೇನೆ ಅದನ್ನ ಇಟ್ಕೊಂಡು, ಓಕೆ, ಇವ್ರು ಅದನ್ನ ರಾಂಗ್ ಮಾಡ್ತಾ ಇದ್ದಾರೆ, ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಈ ರೀತಿ ಎಲ್ಲ ಅನ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನೋವಂಥದ್ದು ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ಓಕೆ, ಇದು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದೆ. ಇನ್ನು ನಿಮ್ಮ ಕರಿಯರ್ ಲೈಫನ್ನು ನಾನು ನೋಡೋಣ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಕರಿಯರ್ ಲೈಫಲ್ಲಿ ನಾನು ನೋಡ್ತಾ ಇದ್ದೀನಿ ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ತುಂಬ ಅಕ್ಯುರೇಟ್ ಆಗಿ ನೀವು ಎಷ್ಟು ಫೋಕಸ್ಡ್ ಆಗಿದ್ದೀರಾ ಕರಿಯರ್ ಬಗ್ಗೆ ಅಂತಂದರೆ, ನಿರ್ಧಾರ ತಗೊಂಡೋಗೋದ್ರ ಬಗ್ಗೆ ಏನು ವಿಚಾರಗಳು ಬರ್ತಾ ಇದೆ ಅದನ್ನು ವಿಚಾರಗಳ ಬಗ್ಗೆ ತುಂಬ ಫೋಕಸ್ಡ್ ಆಗಿದ್ದೀರಾ. ನೀವೇನು ನಿರ್ಧಾರ ಮಾಡ್ತೀರಾ ಅದು ಒಂದಲ್ಲ 10 ಸಾರಿ ಥಿಂಕ್ ಮಾಡಿ ನಿರ್ಧಾರ ಮಾಡ್ತೀರಾ ಕರಿಯರ್ ವೈಸ್ ನಾನು ನೋಡ್ತಾ ಇರುವಂಥದ್ದು. ಮತ್ತು ಇನ್ನೊಬ್ಬರಿಗೆ ಕೇಳ್ತೀರಾ, ಇಲ್ಲ ಅಂತ ಅಲ್ಲ, ಬಟ್ ಡಿಸಿಷನ್ ನೀವೇ ತಗೊಳ್ತೀರಾ. ಸೊ ತುಂಬ ಫೋಕಸ್ಡ್ ಆಗಿದ್ದೀರಾ. ನಿಮಗೆ ಯಾವುದೇ ಕರಿಯರಲ್ಲಿ ಡಿಸ್ಟ್ರಾಕ್ಷನ್ಸ್ ಅಂತ ಇಲ್ಲ, ನನಗೆ ಇಲ್ಲಿ ಕಾಣ್ತಾ ಇದೆ, ಯಾವುದೂ ಡಿಸ್ಟ್ರಾಕ್ಷನ್ಸ್ ಇಲ್ಲ. ಮತ್ತು ಇನ್ನೂ ಹೇಳಬೇಕಂತಂದರೆ, ಮತ್ತು ನೀವೇನು ನಿರ್ಧಾರ ತಗೊಳ್ತೀರಾ ಅದು ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ, ಫ್ರೂಟ್ಫುಲ್ ರಿಸಲ್ಟ್ ಕೂಡ ಕೊಡುತ್ತೆ. ಓಕೆ, ಮತ್ತು ನೀವು ಜಸ್ಟ್ ಹಾಗೆ ಏನೋ ಒಂದು ಮೊಮೆಂಟ್ ಬಂತು, ನಾನು ಸಡನ್ನಾಗಿ ನಿರ್ಧಾರ ಮಾಡಿದೆ, ಆ ರೀತಿ ಅಲ್ಲ. ಏನೇ ಇದ್ರೂ ಕೂಡ ಅದನ್ನು ತುಂಬ ಡೀಪಾಗಿ ವಿಚಾರ ಮಾಡಿ ಆ ನಂತರ ನಿರ್ಧಾರ ತಗೊಳ್ತೀರಾ. ಅದು ಮೇ ಬಿ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಇರ್ಬೋದು, ನಿಮ್ಮ ಹೊಸ ಜಾಬ್ ರಿಲೇಟೆಡ್ ಇರ್ಬೋದು, ನಿಮ್ಮ
ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಎಲ್ಲಾನು ಕೂಡ ಆ ರೀತಿ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಮತ್ತೆ ಬರುವಂತ ದಿನಗಳನ್ನು ಕೂಡ ನೀವು ತುಂಬಾ ಸ್ವಲ್ಪ ಜಗ್ಲಿಂಗ್ ಆಗುತ್ತೆ ನಿಮಗೆ, ಅಂದ್ರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಇವಾಗ ಕ್ಲಾರಿಟಿ ಇದೆ, ಬಟ್ ಬರುವಂತ ದಿನಗಳಲ್ಲಿ ಸ್ವಲ್ಪ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಎಲ್ಲೋ ಬ್ಯಾಲೆನ್ಸ್ ತಪ್ತಾ ಇದೆ ಅಂತ ಹೇಳಿ ಸ್ವಲ್ಪ ಜಗಲ್ ಮಾಡ್ತೀರಾ ಅನ್ನೋವಂಥದ್ದು ಸಿಚುವೇಶನ್ ನನಗೆ ಕಾಣ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ಓಕೆ, ಅಂದ್ರೆ ದುಡ್ಡಿನ ಬಗ್ಗೆ ಅಥವಾ ನೀವು ಹೊಸದೇನಾದ್ರೂ ಮಾಡೋದ್ರ ಬಗ್ಗೆ ನಿರ್ಧಾರ ತಗೊಳ್ಳೋದ್ರಲ್ಲಿ ಬರುವಂತ ದಿನಗಳಲ್ಲಿ ಸ್ವಲ್ಪ ನಿಮ್ಗೆ ತೊಂದರೆಗಳು ಕಾಣುತ್ತೆ. ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಹೇಗ್ ಮಾಡಬೇಕು, ಅದನ್ನ ಯಾರಿಗೆ ಕೇಳಬೇಕು ಅನ್ನುವಂಥದ್ದು. ಮತ್ತೆ ನೀವೇನು ಒಂದು ಗಟ್ಟಿತನದ ನಿರ್ಧಾರ ಮಾಡ್ತೀರಾ, ಅದಕ್ಕೆ ನೀವು ಚೆನ್ನಾಗಿ ಅಂದ್ರೆ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಜಸ್ಟಿಫೈ ಮಾಡುತ್ತೆ. ಯೂನಿವರ್ಸ್ ನೀವು ಏನೇ ನಿರ್ಧಾರ ತಗೊಂಡ್ರೂ ಕೂಡ ಅದಕ್ಕೆ ಜಸ್ಟಿಫೈ ಮಾಡುತ್ತೆ. ಅದು ಒಳ್ಳೇದೇ ಇರ್ಬೋದು, ಕೆಟ್ಟದ್ದೇ ಇರ್ಬೋದು. ಅದು ನಿಮ್ಮ ನಿರ್ಧಾರ, ನೀವು ಏನ್ ಥಿಂಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಅದಕ್ಕೆ ಏನ್ ಮಾಡಿ, ಏನ್ ನಿರ್ಧಾರ ತಗೊಳ್ತೀರಾ ಅದು ಒಮ್ಮೆ ಬಿಟ್ಟು 2 ಸಾರಿ ವಿಚಾರ ಮಾಡಿ. ನಿಮ್ಗೆ ಗೊತ್ತಾಗ್ತಾ ಇಲ್ವಾ, ಇನ್ನೊಬ್ರಿಗೆ ಕೇಳಿ. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಓಕೆ, ಅದನ್ನ ಇನ್ನೂ ಒಂದು 10 ಸಾರಿ ಸರ್ಚ್ ಮಾಡಿ. ಒಮ್ಮೆ ಬಿಟ್ಟು 4 ಪ್ಲಾಟ್ಫಾರ್ಮ್ ಮೇಲೆ ಚೆಕ್ ಮಾಡಿ. ಏನ್ ಅನ್ಸುತ್ತೆ ರಿಸಲ್ಟ್, ಫೈನಲ್ ಏನ್ ರಿಸಲ್ಟ್ ಕೊಡ್ತಾ ಇದೆ ಅದ್ರ ಬಗ್ಗೆ ನೀವು ತುಂಬಾ ಕಾನ್ಶಿಯಸ್ ಆಗಿ ನೀವು ಮಾಡಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಓಕೆ, ಮತ್ತೆ ಏನಾದ್ರೂ ಡಾಕ್ಯುಮೆಂಟ್ ರಿಲೇಟೆಡ್ ಏನಾದ್ರೂ ಇಶ್ಯೂಸ್, ಡಾಕ್ಯುಮೆಂಟ್ ರಿಲೇಟೆಡ್ ಏನಾದ್ರೂ ಸೈನ್ ಮಾಡೋದು ಇದು ಇತ್ತು ಅಂತಂದ್ರೆ ಅದ್ರ ಬಗ್ಗೆನೂ ಕೇರ್ಫುಲ್ ಆಗಿರಿ. ಸ್ವಲ್ಪ ನೋಡಿ, ಡಾಕ್ಯುಮೆಂಟ್ಸ್ ಎಲ್ಲ ರೀಡ್ ಮಾಡಿಬಿಟ್ಟು ನೀವು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳಿ. ಓಕೆ, ಸಡನ್ ಆಗಿ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಡಿಸಿಷನ್ಸ್ ಅನ್ನ ತಗೊಳ್ಳೋದು, ಎಲ್ಲೋ ಸೈನ್ ಅಪ್ ಮಾಡೋದು, ಅಥವಾ ಏನೋ ಪ್ರಾಪರ್ಟಿ ಡೀಲಿಂಗ್ ಇರ್ಬೋದು, ಏನಾದ್ರೂ ಹೊಸ ಮನೆ ತಗೊಳ್ಳುವಂಥದ್ದು ಇರ್ಬೋದು, ವಿಚಾರ ಮಾಡಿ. ಒಮ್ಮೆ ಬಿಟ್ಟು 4 ಸಾರಿ ವಿಚಾರ ಮಾಡಿ, ಕೇಳಿ, ತಿಳ್ಕೊಂಡು ಆ ನಂತರ ಮುಂದೆ ಹೋಗಿ. ಕೋರ್ಟ್ ಕೇಸ್ ಏನಾದ್ರೂ ಬರ್ತಾ ಇದೆಯಾ, ಏನಾದ್ರೂ ನಡೀತಾ ಇದೆಯಾ, ಖಂಡಿತ ಅದಕ್ಕೆ ನಿಮ್ಗೆ ಅಂದ್ರೆ ಇಲ್ಲಿ ನಿಮ್ಮಂತೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಯಾವುದು ನಿಜ ಇದೆ ಅದರಂತೆ ನಿಮ್ಗೆ ಜಸ್ಟಿಫೈ ಆಗುತ್ತೆ, ಜಸ್ಟಿಸ್ ಬರುತ್ತೆ. ಸಪೋಸ್ ನೀವು ನಿಮ್ ಕಡೆಯಿಂದ ನಿಮ್ಗೆ ಕ್ಲಾರಿಟಿ ಇದೆ, ಖಂಡಿತ ಎಲ್ಲಾನು ನಿಮ್ದೆಲ್ಲ ಕರೆಕ್ಟ್ ಇದೆ ಅಂತಂದ್ರೆ ಓಕೆ, ನಿಮ್ಮಂತಾನೆ ಆಗುತ್ತೆ. ಅಥವಾ ಅಪೋಸಿಟ್ ಪೀಪಲ್ ಯಾರು ಇರ್ತಾರೆ ಅವರಂತೆ ಎಲ್ಲ ಇತ್ತು, ಅವರಂತೆ ಆಗೋದು ಅಂದ್ರೆ ಯೂನಿವರ್ಸ್ ಜಸ್ಟಿಫೈ ಮಾಡುತ್ತೆ ಅದ್ರ ಬಗ್ಗೆ ಅನ್ನುವಂಥದ್ದು ಇಲ್ಲಿ ನನಗೆ ಕಾಣ್ತಾ ಇದೆ. ಓಕೆ, ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ತಾ ಇದ್ದೇನೆ. ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇರುವಂತದ್ದು ಸ್ವಲ್ಪ ಸ್ಟಕ್ ಎನರ್ಜಿ ಬರ್ತಾ ಇದೆ. ಏನೋ ನಿಮ್ಗೆ ಸ್ಟಕ್ ಮಾಡುವಂತ ಎನರ್ಜಿ. ಯಾವ ರೀತಿ ಸ್ಟಕ್ ಆಗ್ತೀರಾ ಅಂತಂದ್ರೆ, ಇದರಿಂದ ನೀವಾಗ್ಲೇ ನೀವು ಹೊರಗಡೆ ಬರದೇ ಇರುವಂತ ಎನರ್ಜಿ. ಯಾರೋ ಏನೋ ಮಾತಾಡ್ಕೊಳ್ತಾ ಇದ್ದಾರೆ, ಯಾರೋ ಏನೋ ಅಂದಿದ್ದಾರೆ, ಓಕೆ, ಅಂತ ಇದ್ದಾರೆ ಅನ್ನುವಂಥದ್ದು. ಸಮ್ವೇರ್ ಎಲ್ಲೋ ನೀವು ಸ್ಟಕ್ ಆಗಿದ್ದೀರಾ ಅನ್ನುವಂಥ ಫೀಲಿಂಗ್ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ, ಅದು ಏನಿದೆ, ಮತ್ತೆ ಇದಕ್ಕೆ ಸ್ವಲ್ಪ ನೀವು ಇನ್ನೊಬ್ರು ಇದರಿಂದ ಹೊರಗೆ ಬರೋದಕ್ಕೆ ಇನ್ನೊಬ್ರು ಗೈಡೆನ್ಸ್ ಬೇಕಾಗುತ್ತೆ. ನೀವಾಗ್ಲೇನೆ ನೀವು ಇದರಿಂದ ಹೊರಗಡೆ ಬರ್ತೀರಾ ಅನ್ನೋವಂಥದ್ದು ನನಗೆ ಅನಿಸ್ತಾ ಇಲ್ಲ. ಸ್ವಲ್ಪ ಇನ್ನೊಬ್ರು ಗೈಡೆನ್ಸ್ ಬೇಕಾಗುತ್ತೆ. ಬಟ್ ಫ್ಯೂಚರ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು, ಎಲ್ಲೋ ಒಂದ್ ಕಡೆ ನಿಮ್ಮ ಮೈಂಡ್ ರಿಜಿಡ್ ಮೈಂಡ್ ಆಗಿರುತ್ತೆ. ತುಂಬಾ ನೀವು ಜಲಸ್ ಫೀಲ್ ಮಾಡ್ಕೊಳ್ಳೋ ಅಂಥದ್ದು, ರಿಲೇಶನ್ಶಿಪ್ ಅಲ್ಲಿ ತುಂಬಾ ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನೋವಂಥದ್ದು. ನನಗೆ ಕೇಳಿ ಯಾಕೆ ಮಾಡ್ತಾ ಇಲ್ಲ, ಇವ್ರಷ್ಟಕ್ಕೆ ತಿಳಿದು ಇವ್ರು ಮಾಡ್ತಾರೆ, ನನಗೆ ಕೇಳಿ ಯಾಕೆ ಮಾಡ್ತಾ ಇಲ್ಲ ಅನ್ನೋವಂಥದ್ದು, ಈ ಮೆಂಟಾಲಿಟಿ ನಿಮ್ಗೆ ಬರುವಂತದ್ದು ಅನ್ನಿಸ್ತಾ ಇದೆ ನನಗೆ. ಓಕೆ, ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಎಲ್ಲರ ಥಾಟ್ಸ್ ಒಂದೇ ರೀತಿ ಇರೋದಿಲ್ಲ. ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ಎಲ್ಲರ ಥಾಟ್ಸ್ ಒಂದೇ ರೀತಿ ಇರೋದಿಲ್ಲ. ಜನರು ಅವ್ರದೇ ಆದಂತ 5 ಬೆರಳು ನಮ್ದಿದೆ ಅಂತಂದ್ರೆ 5 ಬೆರಳು ಸಮ ಆಗಿರೋದಿಲ್ಲ. ಒಂದ್ ಕೈಯಲ್ಲಿ 5 ಬೆರಳಿದೆ, ಇವೆಲ್ಲನೂ ಸಮ ಆಗಿರೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಪ್ರತಿಯೊಬ್ಬ ಮನುಷ್ಯನ ವಿಚಾರಧಾರೆ ಸೇಮ್ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲ ಒಂದು ಥಾಟ್ ಪ್ರೊಸೆಸ್ ಏನಿದೆ, ಇನ್ನೊಬ್ರು ಫೀಲಿಂಗ್ಸ್ ಏನಿದೆ, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ. ಓಕೆ, ನಿಮ್ ಕಡೆಯಿಂದ ನೀವು ಸರಿಯಾಗಿದ್ದೀರಾ, ನೋ ಡೌಟ್, ಅದು ಸರಿಯಾಗಿರುತ್ತೆ. ಬಟ್ ಅವ್ರ ಆಸ್ಪೆಕ್ಟ್ ಇಂದ ನೀವು ಚೆಕ್ ಮಾಡಿ ನೋಡಿದಾಗ ಅವರು ಕರೆಕ್ಟ್ ಆಗಿರ್ತಾರೆ. ಹಾಗಾಗಿ
ನೀವು ನಂದೇ ನಡಿಬೇಕು ಅನ್ನುವಂಥದ್ದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ಆ ರೀತಿ ನಿಮ್ಗೆ ಆಗುವಂತ ಚಾನ್ಸ್ ನನಗೆ ಕಾಣ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಗಮನ ಕೊಡಿ. ಇನ್ನು ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅದನ್ನ ಕೂಡ ನಾವು ನೋಡೋಣ. ಯೂನಿವರ್ಸ್ ಹೇಳ್ತಾ ಇರುವಂಥದ್ದು ಕಮಿಟೆಡ್ ಆಗಿರಿ. ನೀವು ಕಮಿಟ್ಮೆಂಟ್ ಇರ್ಬೋದು, ಅಥವಾ ಫ್ರೀ ಮೈಂಡ್ ಆಗಿ ನೀವು ಹಾರ್ಟ್ಲಿ ತುಂಬ ಪ್ಯೂರ್ ಹಾರ್ಟೆಡ್ ಇದ್ದೀರಾ, ನೋ ಡೌಟ್. ಬಟ್ ಕಮಿಟ್ಮೆಂಟ್ ಇಶ್ಯೂ ಏನಿದೆ ಅದು ಸ್ವಲ್ಪ ನನಗೆ ಅನಿಸ್ತಾ ಇದೆ. ಕಮಿಟ್ಮೆಂಟ್ ಇಶ್ಯೂಸ್, ಓಕೆ. ನೀವು ಏನೋ ಒಂದು ಪರ್ಸನ್ಗೆ ಕಮಿಟ್ ಆಗಿದ್ದೀರಾ, ಅದ್ರ ಬಗ್ಗೆ ಗಮನ ಇರಲಿ. ಯೂನಿವರ್ಸ್ ಹೇಳ್ತಾ ಇರುವಂಥದ್ದು ಗಮನ ಇರಲಿ. ಯಾಕಂತಂದ್ರೆ ಅವ್ರಿಗೆ ನೀವು ಕಮಿಟ್ ಆಗಿರ್ತೀರಾ, ಇಲ್ಲಂತಲ್ಲ. ಬಟ್ ಅದನ್ನ ನೀವು ನಿಭಾಯಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ, ಹಾಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸ್ವಲ್ಪ ಹೆಸಿಟೇಷನ್ ಅನ್ನ ಕಡಿಮೆ ಮಾಡ್ಕೋಬೇಕು. ನೀವು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಹೆಸಿಟೇಟ್ ಮಾಡ್ಕೊಳ್ತೀರಾ. ಅಂದ್ರೆ ಯಾವ ರೀತಿ ಇದನ್ನ ನಿಮ್ಮ ಮಾತನ್ನ ಅವ್ರ ಮುಂದೆ ಇಡಬೇಕು, ಅಥವಾ ನಾನು ಮಾತಾಡಿದ್ರೆ ಏನಾದ್ರೂ ತೊಂದರೆ ಆಗತ್ತಾ, ನಾನು ಮಾತಾಡಿದ್ರೆ ಅವ್ರಿಗೆ ಹರ್ಟ್ ಆಗತ್ತಾ, ಅಂದ್ರೆ ನಿಮ್ಮನ್ನ ನೀವು ಹರ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರ್ತೀರಾ, ಬಟ್ ಅವರಿಗೆ ಎಲ್ಲಿ ಮುಂದಿದ್ದಂತ ಪರ್ಸನ್ಗೆ ಹರ್ಟ್ ಆಗತ್ತಾ ಅನ್ನುವಂಥದ್ದು ತುಂಬಾನೇ ಥಿಂಕ್ ಮಾಡ್ತೀರಾ. ಅದೇ ಹೇಳಿದ್ನಲ್ವಾ. ಸೊ ಲಿಬ್ರನ್ಸ್ ಯಾವಾಗ್ಲೂ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡ್ತಾರೆ. ಯಾವುದೂ ಕೆಟ್ಟ ಹೋಗ್ಬಾರ್ದು ಅನ್ನೋವಂಥದ್ದನ್ನ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡ್ತೀರಾ. ಬಟ್ ಅಲ್ಲಿನೇ ಸ್ವಲ್ಪ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಏನಿದೆ ಅದನ್ನ ನೀವು ಮಾತಾಡಿ, ಓಪನ್ ಅಪ್ ಆಗಿ ಮಾತಾಡಿ, ಏನಿದೆ ಅಂತ ಹೇಳಿ. ಹೆಸಿಟೇಷನ್ ಬೇಡ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸೊ ಫುಲ್ ಆ್ಯಂಡ್ ಫೈನಲ್ ನಿಮಗೆ ಗೈಡೆನ್ಸ್ ಏನು ಬರ್ತಾ ಇದೆ ಹಾಗಿದ್ರೆ ನೋಡ್ಕೊಂಡು ಬರೋಣ. ಓಕೆ, ಫಿಯರ್ ರೆಸ್ಪಾನ್ಸ್ ಟು ದ ಅನ್ನೌನ್ ರಿಮೈಂಡಿಂಗ್. ಓಕೆ, ನಿಮಗೆ ಒಂದು ಭಯ ಅನ್ನುವಂಥದ್ದು ಕಾಡುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಎಲ್ಲೋ ಡೀಪ್ ವಿದಿನ್, ಅಂದರೆ ನಿಮ್ಮ ಒಳಗಡೆ ಎಲ್ಲೋ ಒಂದು ಕಡೆ ಏನೋ ಡೌಟ್ ಇದೆ. ಮತ್ತೆ ಡೌಟ್ ಆಗುವಂಥದ್ದು ಬರುವಂಥ ದಿನಗಳಲ್ಲಿ ಪ್ರಾಬ್ಲಮನ್ನು ಯಾವ ರೀತಿ ಫೇಸ್ ಮಾಡಬೇಕು ಅಂತ ಹೇಳಿ ನಿಮಗೆ ಭಯ ಇರುವಂಥದ್ದು. ಏನಾದರೂ ಡಿಸ್ಕವರ್ ಮಾಡೋದಿರ್ಬೋದು, ಕರೇಜ್ ಇರ್ಬೋದು, ಪೊಟೆನ್ಷಿಯಲ್ ಇರ್ಬೋದು, ಓವರ್ಕಮಿಂಗ್. ಓಕೆ, ಇದ್ರ ಬಗ್ಗೆ ಅಂದರೆ ನೀವು ಡಿಸಿಷನ್ಸ್ ಏನೋ ತಗೊಳ್ತೀರಾ, ಇಲ್ಲ ಅಂತ ಅಲ್ಲ. ಆದರೆ ಅದ್ರ ರಿಲೇಟೆಡ್ ನಿಮಗೆ ಭಯ ಅನ್ನೋದಿರುತ್ತೆ. ಅಷ್ಟು ಕ್ಲಾರಿಟಿ ನಿಮಗೆ ಆಗೋದಿಲ್ಲ ಇಲ್ಲಿ. ಸೊ ರಿಲೇಶನ್ಶಿಪ್ಪಲ್ಲಿ ನನಗೆ ಅದು ಅನಿಸಿತ್ತು 7 ಆಫ್ ಕಪ್ಸ್ ಬಂದಿತ್ತು. ಹಾಗಾಗಿ 2 ಆಫ್ ಪೆಂಟಿಕಲ್ಸ್ನೂ ಬಂದಿತ್ತು. ಅಲ್ಲಿನೂ ಕೂಡ ನಾನು ನೋಡಿದೆ. ಭಯ ಅನ್ನೋದನ್ನ ಮನಸ್ಸಿಂದ ತೆಗೆದುಹಾಕಿ. ಓಕೆ, ಏನಾಗಬೇಕು ಅದು ಆಗುತ್ತೆ. ಬಟ್ ಅದನ್ನ ಭಯ ಪಟ್ಕೊಂಡು ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಾರ್ದೇನೆ ನಾವು ಹೋದ್ವಿ ಅಂತಂದ್ರೆ, ಸೊ ಎಲ್ಲಿನೂ ನಾವು ಅದನ್ನ ಅಂದ್ರೆ ಅದೊಂದು ರೀತಿ ನಮಗೆ ಕಾಡ್ತಾ ಇರುತ್ತೆ. ಓಕೆ, ಅನ್ನೋವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಇದ್ರ ಬಗ್ಗೆ ಗಮನ ಇರಲಿ. ಅದರಿಂದ ನೀವು ಓವರ್ಕಮ್ ಮಾಡ್ಕೋಬಹುದು. ಸ್ವಲ್ಪ ಹೇಳಿದ್ನಲ್ವಾ, ಮೆಡಿಟೇಷನ್ಸ್ ಮಾಡ್ಕೊಳ್ಳಿ, ಚಕ್ರಗಳನ್ನ ಅಲೈನ್ ಮಾಡ್ಕೊಳ್ಳಿ, ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಇವತ್ತು ನಾವು ಏನೂ ಮಾಡಲಿಲ್ಲ ಅಂತಂದ್ರೆ ಎನರ್ಜಿ ಹೀಲಿಂಗ್ ನೀವು ಏನಾದರೂ ಮಾಡ್ತಾ ಇದ್ದೀರಾ, ನಿಮ್ಮ ಕರ್ಮಗಳನ್ನ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನೀವು ಕಡಿಮೆಯನ್ನ ಮಾಡ್ಕೊಳ್ಳುವಂಥ ಚಾನ್ಸಸ್ ತುಂಬಾನೇ ಇದೆ. ಹಾಗಾಗಿ ಇದ್ರ ಬಗ್ಗೆ ಗಮನ ಇರಲಿ. ಸೊ ಫ್ರೆಂಡ್ಸ್, ಮತ್ತೆ ಏನಾದರೂ ನಿಮಗೆ ಕ್ವಶನ್ಸ್ ಈ ರೀತಿ ಏನಾದರೂ ಇತ್ತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮಗೆ ಆಪ್ಷನ್ಸ್ನ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡಿ. ಹಾಗೆ ರೀಡಿಂಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ, ರೆಸೊನೇಟ್ ಆಗಿತ್ತಂದ್ರೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.